ತಿಳ್ಕೊಂಡೈತಿ. ಹೊಸದು ಮೊಬೈಲು ಹೊಸದು ಮೊದಲಿನ ಲವರು ಓಡಿಸಿತು. ಹೊಸದು ಮೊಬೈಲು ಹೊಸದು ಮೊದಲಿನ ಲವರು ಓಡಿಸಿತು. ಟಚ್ ಸ್ಕ್ರೀನ್ ಇದ್ದದ್ದು 100 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದ್ದದ್ದು. ಅದರಲ್ಲಿ ಫೇಸ್ಬುಕ್ ವಾಟ್ಸಪ್ ಟ್ವಿಟರ್ ಎಲ್ಲ ಇದ್ದದ್ದು. ಓ ಮೊಬೈಲ್ ಇರೋ ಸುಖ ಗೊತ್ತೇ ಇರ್ಲಿಲ್ಲ. ಹಲೋ ಅಂತತಿ ಹಾಯ್ ಅಂತೈತಿ. ರಿಂಗ್ ಆಕತಿ ಅಂತೈತಿ. ನೀವು ಕರೆಕ್ಟ್ ಹೇಳಿದ್ರೆ ಟ್ಯೂಟು ಅಂತ ಹೇಳಿ ನೀನೊಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರೆ ಹುಡುಗಿ ಆಗಿ ನಾವು ಸ್ವಿಚ್ ಆಫ್ ಹಾಕತ್ತೆ ಮೊಬೈಲ್ ಎಷ್ಟು ನಮ್ಮ ಒಳಗೆ ಹೊಡ್ಕೊಂಡ್ಬಿಡತ್ತಂದ್ರ ನಮ್ಮ ಮೇಡಮ್ ಗಜ್ಜಿ ಮಾಡಿಲ್ಲ ಬರ್ತಾರ ಅದಕ್ಕೆ 3 ಮೊಬೈಲ್ ನಾ ಕೇಳಿದೆ ಯಾಕೆ ಕೈ 3 ಮೊಬೈಲ್ ಅಂತ ಕೇಳಿದೆ. ಆ ಕೇಳಿದೆ ಒಂದು ಅವ್ರು ನೀನು ಕಮ್ಮಿ ಇನ್ನೊಂದು ಅಂತ ರೀಲ್ಸ್ ಮಾಡಕ ಪಾಂಡೆ ಒಳಗೆ ಸುದ್ದಿ ಮೈ ನಂಬರ್ ಪುಣ್ಯಾತ್ಮ ಮೊಬೈಲ್ ನೋಡ್ಕೊಂಡು ಹೊರಡ್ತಾನೆ ಹೊರಟಾನ ತಮ್ಮನಿಗೆ ಹೋಗ್ಬಿಟ್ರೆ ಪಕ್ಕದ ಮನೆಗೆ ಹೋಗ್ತಾನೆ ಪುಣ್ಯಾತ್ಮ. ಮೊಬೈಲ್ ಹೋಗೋದ ಪಕ್ಕದ ಮನೆಗೆ ಹೋಗ್ಯಾನ. ಆ ಪಕ್ಕದ ಮನೆಯೊಳಗೆ ಹೆಣ್ಮಗಳು ದಾರಿ ಮಾಡ್ತಾಳೆ. ಸೀತಾರಾಮ ಮಾಡ್ತಾಳೆ ಹಿಂಗ ಕುಂತಾಳೆ. ಈ ಮಗ ಒಳಗೆ ಹೋಗ್ತಾನೆ. ಆ ಗಂಡ ಕುಂತಾಳೆ. ಆ ನೀರು ನೋಡ್ಕೊಂಡು ಚಾ ಮಾಡ್ಯಾಳ. ಆ ಟೀ ನೋಡ್ಕೊಂಡು ಚಾ ತಂದ್ಕೊಟ್ಟಾಳ. ಈ ಮೊಬೈಲ್ ನೋಡ್ಕೊಂಡು ಚಾಯ್ಸ್ ಮಾಡ. ಈ ಮೊಬೈಲ್ ನೋಡ್ಕೊಂಡು ಚಾ ಮಾಡಿದ್ರೆ ಎಲ್ಲ ಟೀ ನೋಡ್ಕೊಂಡು ಕೊಟ್ಟಾಳ. ಈ ರಿಯಲ್ ಕಾರ್ಡ್ ಬಂದಿತ್ತು ಮನೆ ಗಂಡ ಪಾಪ. ರಿಯಲ್ ಕಾರ್ಡ್ ಬಂದು ಹೀಗೆ ಮದುವೆ ಮಾಡ್ಬೇಕು ನೀವು ಮಾಡ್ಬೇಕು ನೋಡಿದ್ರೆ ಸಾರಿ ಸರ್ ನಾನು ಮನೆಯಿಂದ ವಾಪಸ್ ಯಾಕಂದ್ರೆ ಅವನು ಮೊಬೈಲ್ ನೋಡ್ಕೊಂಡ ಮೊಬೈಲ್ ನಮ್ಗೆ ಇಷ್ಟು ದಾರಿ ತಪ್ಪಿಸ್ತಂದ್ರೆ ಆಸೆಗಳು ಎಲ್ಲ ಕಡೆ ಸಿಗ್ತಾವ. ನಿಮ್ಮೊಂದು ಪ್ರಶ್ನೆ ಹೆಣ್ಮಕ್ಳಿದ್ರೆ ಕಾರ್ಯಕ್ರಮ ಸಿಗೋದು ಹೆಣ್ಮಕ್ಳಿದ್ರೆ ಕಾರ್ಯಕ್ರಮ ಸಿಗೋದು ಗಂಡ್ಮಕ್ಳು ಹೆಣ್ಮಕ್ಳು ಹೆಣ್ಮಕ್ಳು ಒಬ್ಬ ಅಂತಾರೆ ಇಬ್ಬರು ಇದ್ರು ಚಲೋದೆ. ಅದ್ರ ನನ್ನ ಪ್ರಕಾರ ಹೆಣ್ಮಕ್ಳಿದ್ರೆ ಕಾರ್ಯಕ್ರಮ ಸಿಗೋದು. ನೀವು ಹಂಗ ಅಂತೀರ ಅಂತ ಹೆಣ್ಮಕ್ಳಿದ್ರೆ ಕಾರ್ಯಕ್ರಮ ಸಿಗೋದು ಯಾಕಂದ್ರೆ ಹೆಣ್ಮಕ್ಳು ಹೋಗಿ ನಗ್ಬೋದಿರ್ತಾರೆ. ಹೆಣ್ಮಕ್ಳು ಬೇಕಾದ್ರೆ ನಮ್ಮೊಂದು ಪ್ರಶ್ನೆ ಕಾಡ್ತಿತ್ತು ಯಾಕೆ ಹೆಣ್ಮಕ್ಳು ನಗ್ತಾರೆ ಹೆಣ್ಮಕ್ಳು ಯಾಕೆ ನಗೋದಿಲ್ಲ ಅಂತ ಒಂದು ಪ್ರಶ್ನೆ ಕಾಡ್ತಿತ್ತು. ನಮ್ಮ ಪಕ್ಕದ ಮನೆ ಹೆಂಡತಿ ಉತ್ತರ ಕೊಟ್ಟರು. ನಮ್ಮ ಪಕ್ಕದ ಮನೆ ಹೆಂಡತಿ ಕೂತಿದ್ರು. ನಾವು ಅಂಕಲ್ ಊಟ ಮಾಡಿದ್ರೆ ಊಟ ನಿಂದೆ ಅಂಕಲ್ ಧಾರವಾಡ ಹೋಗಿದ್ರೆ ಹೋಗಿದ್ರಿ ನೀನ ಒಟ್ಟಲ್ಲ ಅದನ್ನ ಅಂಟಿ ಕೇಳಿದ್ರೆ ಅಂಟಿ ಊಟ ಆದ್ರೆ ನಾವು ಊಟ ಕಡಿದಾರ ಅಡಿಗೆ ಮಾಡಿ ಇಷ್ಟು ಚಂದ ಹಾಕೋತ ಮಾತಾಡೋದು. ನಾ ಅಂಟಿ ಕೇಳಿದೆ ಅಲ್ರಿ ಅಂಟಿ ನೀವ್ರ ಹೆಸರು ನಕ್ಕೋತ ಮಾತಾಡ್ತೀವಿ ಅಂಕಲ್ ಹಿಂಗಾಗಿ ಅಂತ ಕೇಳಿದೆ. ಅವಾಗ ಅವ್ರ ಉತ್ತರ ಭಾಳ ಸಿಂಪಲ್. ಯಾಕೆ ಹೆಣ್ಮಕ್ಳು ನಗೋದಿಲ್ಲ ಅಂದ್ರ ಹೆಣ್ಮಕ್ಳು ಯಾಕೆ ನಗ್ತಾರ ಅಂದ್ರ ಹೆಣ್ಮಕ್ಳು ಹೋಗುವಂತ ಫಂಕ್ಷನ್ ಮದುವೆ ಜಾತ್ರೆ ನಿಮ್ಮನ ಹಾಸ್ಯ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಇವೆಲ್ಲ ಮನರಂಜನೆ ಕಾರ್ಯಕ್ರಮ ಎಲ್ಲ ಹೆಣ್ಮಕ್ಳು ಹೋಗ್ತಾರೆ. ಮತ್ತ ಅಂಕಲ್ ಹೇಳಿದೆ ಮನೆ ಕೊಡಾಕ ಹೆಣ ಹೊರಾಕ ಪೀಠ ಬಿಡಾಕ ಯಾವ್ದು ಎಕ್ಸಿಡೆಂಟ್ ಅದ ನೋಡಾಕ ಆ ಸತ್ತರಿಗೆ ಈ ಸತ್ರನ ಜನ ಅಲ್ಲಿ ಹೋಗಿ ಪಾಪ ಹಿಂಗ ಮಾಡಿ ಮಾಡಿ ಹೇಗೆ ಹೋದ್ರು ಎಷ್ಟು ನಗ್ಸಾಗ್ತಾನೆ ಹೆಂಗಂದ್ರೆ ನಗುವಾಗೂ ಸರಿ ಕತ್ತಾರ ನಗ್ತಿರ್ತಾರೆ. ಅದಕ್ಕೆ ಯಾವಾಗಲೂ ನಕ್ಕೋತ ಇರ್ಬೇಕು ಅನ್ನೋದ ನನ್ನ ಆಸೆ. ಮತ್ತೆ ಅವಕಾಶಕ್ಕೆ ನಾನು ಧನ್ಯವಾದ.